ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೇಡಮ್, ಈಗ ನಿಮ್ಮ ಸಿನಿಮಾ ಜರ್ನಿ ನೀವು ನೋಡಿದಾಗ ಇವತ್ತು ಕನ್ನಡ ಇಂಡಸ್ಟ್ರಿ ಬೂಮ್ ಅಂತಾರಲ್ಲ ಆ ರೇಂಜಿಗೆ ಹೋಗ್ತಾ ಇದೆ. ಪ್ಯಾನ್ ಇಂಡಿಯಾ ಇರ್ಬೋದು ಮತ್ತು ಆಸ್ಕರ್ವರೆಗೂ ಕೂಡ ಕನ್ನಡ ರೀಚ್ ಆಗ್ತಿದೆ ಅಂದಾಗ ಏನು ಅನ್ಸುತ್ತೆ? ನಿಮ್ಮ ಭಾವನೆಗಳು ಏನು ಬರುತ್ತೆ ಅಂಥೇಳಿ ಒಬ್ಬ ಹಿರಿಯ ನಟಿಯಾಗಿ? ಅಲ್ಲ, ಖುಷಿ ಆಗತ್ತೆ. ಯಾಕೆಂದ್ರೆ ನಾನು ನನ್ನ ಜೀವನ ಕಟ್ಕೊಂಡಿದ್ದು ಈ ಕನ್ನಡ ಚಿತ್ರರಂಗದಿಂದ. ಸೊ ಹಾಗಾಗಿ ನನ್ನ ಉದ್ಯಮ ಅಂದ್ರೆ ಇದು ನನ್ನ ಕುಟುಂಬ ಅಲ್ವಾ, ಬೆಳೀತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಖುಷಿ ಆಗತ್ತೆ. ಇನ್ನೂ ಅದು ಹೆಚ್ಚು ಮಟ್ಟಿಗೆ ಬೆಳಿಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕಥೆಗಳಿರುವಂತ ಸಿನಿಮಾಗಳು ಬರಬೇಕು. ಇನ್ನು ಸುಧಾರಾಣಿ ಮೇಡಮ್ ಫ್ರೀ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ, ಹಾಬೀಸ್ ಏನೇನು ಅಂತ? ಮತ್ತೆ ಪುಸ್ತಕ ಓದಕ್ ಶುರು ಮಾಡಿದೀನಿ. ಮಧ್ಯದಲ್ಲಿ ಒಂದ್ ಸ್ವಲ್ಪ ಡಿಸ್ಕಂಟಿನ್ಯೂ ಆಗೋಗಿತ್ತು ಈ ಸೀರಿಯಲ್ ಶೂಟಿಂಗ್ ಅಲ್ಲಿ, ಯಾಕೆಂದ್ರೆ ಅಷ್ಟೊಂದು ಪುರ್ಸತ್ ಸಿಗಲ್ಲ. ಸಿನಿಮಾ ಶೂಟಿಂಗ್ ಅಲ್ಲಿ ಅಂದ್ರೆ ಶಾರ್ಟ್ ಟು ಶಾರ್ಟ್ ಒಂದ್ ಸ್ವಲ್ಪ ಟೈಮ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಪುಸ್ತಕಗಳು ಓದ್ತಾ ಇದ್ದೆ. ಜೊತೆ ಗಾರ್ಡನಿಂಗ್ ಕೂಡ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ. ಗಾರ್ಡನಿಂಗ್ ಇಂಟ್ರೆಸ್ಟ್ ಇದೆ, ಆದ್ರೆ ನಾನು ತುಂಬಾ ಏನಂತಾರೆ ಸ್ವಲ್ಪ ಗಿಡಗಳನ್ನ ಬೇಗ ಸಾಯಿಸ್ತೀನಿ. ಅಲ್ಲ, ಅದು ಐ ಥಿಂಕ್ ಅದೇನೋ ಆ ಗೊಬ್ಬರ ಇದು ಹಾಕೋದ್ರಲ್ಲಿ ಏನೋ ಎಡವಟ್ ಮಾಡ್ತೀನಿ. ಹಾಗಾಗಿ ತುಂಬಾ ನೀರಲ್ಲಿ ಗಿಡಗಳನ್ನ ಬೆಳೆಸ್ತೀನಿ. ಸೊ ಅದು ತುಂಬಾ ಇಷ್ಟ. ಸೊ ಇಟ್ಕೊಂಡಿದ್ದೀನಿ ಸುಮಾರು. ತುಂಬಾ ಎಕ್ಸಾಟಿಕ್ ಪ್ಲಾಂಟ್ಸ್ ಅಂತಲ್ಲ, ಈಸಿಯಾಗಿ ಬೆಳೆಸೋವಂಥದ್ದು. ಯಾಕೆಂದ್ರೆ ನನ್ನ ಟೈಮಿಂಗು ಸ್ಕೆಡ್ಯೂಲ್ ಎಲ್ಲ ನೋಡ್ಕೋಬೇಕಲ್ಲ, ಹಾಗಾಗಿ ಈಸಿ ಮೇಂಟೆನೆನ್ಸ್ ಪ್ಲಾಂಟ್ಸ್. ಬಟ್ ಗಿಡ ಅಂದ್ರೆ ತುಂಬಾ ಇಷ್ಟ. ಒಟ್ನಲ್ಲಿ ಪರಿಸರ ಅಂದ್ರೆ ಇಷ್ಟ. ಸೊ ಮನೆಯಲ್ಲಿ ಎಲ್ಲಾ ಕಡೆನೂ ಎಲ್ಲೆಲ್ಲಿ ನೋಡಿದ್ರು ನಂಗೊಂದು ಗಿಡ ಕಾಣ್ಬೇಕು ಆ ಥರ. ಹಾಗಾದ್ರೆ ಈಗ ನೋಡಿ, ನಿಮ್ದು ಆ ಪರಿಸರದ ಕಾಳಜಿ ಕೂಡ ಗೊತ್ತಾಯ್ತು. ಪ್ರಾಣಿಗಳ ಬಗ್ಗೆ ವಿಶೇಷವಾದಂತಹ ಆಸಕ್ತಿ ಇದೆ, ಕಾಳಜಿ ಇದೆ, ಅದ್ರ ಬಗ್ಗೆ ಹೇಳಿ. ಯೂಟ್ಯೂಬ್ ಅಲ್ಲಿ ಅವ್ರ ಮನೆ ಗಳೇ ಕಾಣಿಸ್ತಾ ಇತ್ತು. ನನಗೆ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ, ನನ್ನ ಪ್ರಾಣ ಅದು. ಇನ್ಫ್ಯಾಕ್ಟ್ ಒಂದೊಂದ್ಸತಿ ನಾನು ಪ್ರಾಣಿಗಳ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಕೆಲವರೆಲ್ಲ ಪ್ಲೀಸ್ ನೀನ್ ಶುರು ಮಾಡಬೇಡ ಅಂತಾರೆ. ಅಂದ್ರೆ ನನ್ನ ಥಾಟ್ ಪ್ರಾಸೆಸ್ ಏನು ಅಂದ್ರೆ, ಮೂಕ ಪ್ರಾಣಿಗಳು ಅವಕ್ಕೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಬರಲ್ಲ. ನಾವು ಯಾವಾಗ ಮೂಕ್ ಪ್ರಾಣಿಗಳಾಗಿರ್ಬೋದು, ಮಕ್ಕಳು, ಆಮೇಲೆ ವಯಸ್ಸಾದವರು, ನಾವು ಅವ್ರಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ದರ್ ಇಸ್ ನೋ ಮೀನಿಂಗ್ ಅಂತ. ಅಂಡ್ ನಮ್ಮ ಏನಂತಾರೆ, ನಮ್ಮ ಎನ್ವೈರನ್ಮೆಂಟಲ್ ಪ್ರತಿಯೊಂದು ಬ್ಯಾಲೆನ್ಸ್ ಇರಬೇಕು. ಸೊ ಹಾಗಾಗಿ ಆ ದೃಷ್ಟಿಯಿಂದ ನಾನು ಯೋಚನೆ ಮಾಡ್ತೀನಿ. ಸೊ ಡೆಫಿನೆಟ್ಲಿ ಎಸ್, ಐ ಆಮ್ ಅ ವೆರಿ ಬಿಗ್ ಆನಿಮಲ್ ಲವರ್. ಅಂಡ್ ಎಸ್ಪೆಷಲಿ ಆಬ್ವಿಯಸ್ಲಿ ಯಾಕೆಂದ್ರೆ ನಾಯಿಗಳು ಮನುಷ್ಯನ್ಗೆ ಎಷ್ಟೋ ವರ್ಷಾನ್ಗಟ್ಲೆಯಿಂದ ಲಾಯಲ್ ಫ್ರೆಂಡ್ ಅಲ್ವಾ. ಸೊ ಹಾಗಾಗಿ ನಾರಾಯಣ ಕರೆಕ್ಟ್. ಸೊ ಹಾಗಾಗಿ ನಾಯಿಗಳು ಅಂದ್ರೆ ತುಂಬಾ ಇಷ್ಟ. ಎಲ್ಲಾ ಪ್ರಾಣಿಗಳು ಇಷ್ಟನೇ, ಆದ್ರೆ ನಾಯಿ ಐ ಕಂಪ್ಲೀಟ್ಲಿ ಅಗ್ರಿ ಮ್ಯಾಮ್. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಬೀದಿಗಳಲ್ಲಿ, ವಿಶೇಷವಾಗಿ ಬೆಂಗಳೂರಲ್ಲಿ ಬೀದಿ ನಾಯಿಗಳ ಕಾಟ ಇದೆ. ಬಟ್ ಕೆಲವೊಂದು ಜನ ಇದನ್ನ ಹೆಂಗ್ ಪಾಸಿಟಿವ್ ಆಗಿ ತಗೋತಾರೆ ಅಂದ್ರೆ, ಈ ನಾಯಿ ಇದೆ ಬಿಡು, ಸೇಫ್, ಕಳ್ಳರು ಕಾಕರು ಬರಲ್ಲ, ಈ ತರದ ಥಾಟ್ಸ್ ಇಲ್ಲ. ಅದು ನಮ್ಗೆ ಒಳಗಡೆ ಏನ್ ವೈಬ್ ಇರುತ್ತೋ ಅದ್ರ ಮೇಲೆ ರೆಸ್ಪಾಂಡ್ ಆಗುತ್ತೆ. ನಾವು ಹೆದರ್ಕೊಂಡ್ರೆ ಐ ಅಗ್ರಿ. ಸೊ ನಾವು ಯಾವಾಗ್ಲೂ ಸಾಮಾನ್ಯವಾಗಿ ನಾವು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಮನುಷ್ಯರು ನಾವೆಲ್ಲಾನು ಬರೀ ನೆಗೆಟಿವ್ ಆಗೇ ನೋಡ್ತೀವಿ. ಸೊ ಅದು ಪಾಸಿಟಿವ್, ಫಸ್ಟ್ ಆಫ್ ಆಲ್ ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ವಿ ಶುಡ್ ಎಜುಕೇಟ್ ಅವರ್ ಸೆಲ್ಸ್. ಅದು ತಿಳ್ಕೊಂಡಾಗ ದೆನ್ ಅರ್ಧ ಸಮಸ್ಯೆಗಳು ಯಾವ್ದೇ ಆಗ್ಲಿ ಇರಲ್ಲ ಅಂತ ನನ್ನ ಅನಿಸಿಕೆ. ರೈಟ್ ಮ್ಯಾಮ್, ನ್ಯೂಸ್ ಚಾನಲ್ ಕೂತಿದ್ದೀರಾ ನೀವು, ಹಾಗಾಗಿ ನ್ಯೂಸ್ ಅಬ್ಸರ್ವ್ ಮಾಡ್ತೀರಾ. ಈ ಪ್ಲಸ್ಸು ಮೈನಸ್ಸು ಟಾಕ್ಸಿಕ್ ಪ್ರಾಣಿಗಳ ಬಗ್ಗೆನೇ ಬಂದಾಗ ನಿಮ್ಗೆ ಐ ಹ್ಯಾವ್ ಟು ರಿಯಾಕ್ಟ್ ಅಂತ ಏನೋ ಅನ್ಸಿಲ್ವಾ? ಅಥವಾ ಅನ್ಸತ್ತೆ ತುಂಬಾ ಸತಿ. ಇನ್ಫ್ಯಾಕ್ಟ್ ಮಾಧ್ಯಮದವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಏಕೆಂದ್ರೆ ಇತ್ತೀಚಿನ ತಿಂಗಳುಗಳಲ್ಲಿ ನಾಯಿ ವಿಷಯವಾಗಿ ತುಂಬಾ ಗಲಾಟೆಗಳು ನಡೀತಾ ಇದೆ. ಥ್ಯಾಂಕ್ಸ್ ಟು ಮೀಡಿಯಾ, ನೀವೆಲ್ಲರೂ ನನ್ನ ಸಪೋರ್ಟ್ ಮಾಡಿದ್ದೀರಾ. ನಾನು ಏನ್ ಹೇಳ್ಬೇಕು ಅಂತ ಬಯಸ್ತಾ ಇದ್ದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ನನಗೆ ಸಪೋರ್ಟ್ ಮಾಡಿದಿರಲ್ಲ, ತುಂಬಾ ಥ್ಯಾಂಕ್ಸ್ ಅದಕ್ಕೆ. ಎಸ್ ಮೇಡಮ್, ಇನ್ನು ಈಗ ಹೆಣ್ಮಕ್ಳಿಗೆ ಹ್ಯಾಂಡ್ ಬ್ಯಾಗ್ಸ್ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಸೊ ನಿಮ್ಮ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇರ್ಲೇಬೇಕು ಅನ್ನೋ 3 ವಸ್ತುಗಳು ಯಾವ್ದು ಅಂತ? ಅದಿಲ್ದಿದ್ರೆ ಆಗದೇ ಇಲ್ಲ ಅಂತ. ಎಲ್ರೂ ಬಾಯಲ್ಲಿ ಫಸ್ಟ್ ಬರೋದೇ ಫೋನ್, ಮೊಬೈಲ್. ಹೌದು, ಫೋನ್ ಇರ್ಲೇಬೇಕು. ಪ್ರಾಬಬ್ಲಿ ನಾನು ಫೋನ್ ಆದ್ರೂ ಬಿಟ್ಬಿಡ್ತೀನಿ ಅನ್ನೋ, ನಾನು ಕನ್ನಡಕ ಬಿಡಲ್ಲ. ಅಯ್ಯೋ, ಇಲ್ಲಾಂದ್ರೆ ಎಲ್ರು ಕೇಳ್ತಾರೆ, ಯಾಕೆ ನಿನ್ ತಲೆ ಮೇಲೆ ಕನ್ನಡಕ ಯಾವಾಗ್ಲೂ ಅಲ್ಲಿ ಹಂಗೆ ಹಾಕೊಂಡಿರ್ತೀಯ, ಚೆನ್ನಾಗ್ ಕಾಣಲ್ಲ ಅಂತ. ನೆಕ್ಸ್ಟ್ ಅದು ಬಿಟ್ರೆ ಮೂರನೇದು ಏನ್ ಬೇಕಾದ್ರೂ ಆಗಿರ್ಬೋದು, ಡಿಪೆಂಡ್ಸ್ ನಾನು ಎಲ್ಲಿಗೆ ಹೋಗ್ತೀನಿ. ಕ್ರೆಡಿಟ್ ಕಾರ್ಡ್ ಇರ್ಬೋದು ಅಥವಾ ಕ್ಯಾಶ್ ಇರ್ಬೋದು. ಪ್ರಾಬಬ್ಲಿ ನಾನು ಮೈಗ್ರೇನ್ ಮಾತ್ರೆ ಈ ಆರ್ಡರ್ ಅಲ್ಲಿ ಬರ್ತೀನಿ. ಓ ಮೈ ಗಾಡ್. ಫೋನು, ಟ್ಯಾಬ್ಲೆಟ್ ಮತ್ತೆ ಕನ್ನಡಕ. ಕನ್ನಡಕ ವೆರಿ ಇಂಪಾರ್ಟೆಂಟ್. ಎಸ್ ಮೇಡಮ್, ಇನ್ನು ನಿಮ್ಮ ಮಗಳು ಇಂಡಸ್ಟ್ರಿಗೆ ಬರ್ತಾರಾ ಹೇಗೆ ಅಂತ? ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ಅವಳು ಲಾಯರ್, ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಸೊ ಸದ್ಯಕ್ಕಂತೂ ಯಾವ ಇಂಟೆನ್ಷನ್ ಇಲ್ಲ. ಬಟ್ ಒಂದೊಂದ್ಸತಿ ಏನಂತಾರೆ, ಹಣೆ ಬರ ಹೆಂಗಿರುತ್ತೋ ಹೇಳಕ್ಕಾಗಲ್ಲ. ಸದ್ಯಕ್ಕಂತೂ ಯಾವ ಉದ್ದೇಶನೂ ಇಲ್ಲ.